ನಾಳೆ ಶಿಕಾರಿಪುರದ ವೀರನ ಶಕ್ತಿ ಪ್ರದರ್ಶನಕ್ಕೆ ಕೋಟೆನಾಡು ಸಜ್ಜಾಗಿದೆ. 50 ವರ್ಷಗಳ ರಾಜಕೀಯ ಹಾದಿ ಸ್ಮರಿಸಲು ಯಡಿಯೂರಪ್ಪ ಉತ್ಸವ. 50 ವರ್ಷಗಳ ರಾಜಕೀಯ ಹಾದಿ ಸ್ಮರಿಸಲು ಯಡಿಯೂರಪ್ಪ ಉತ್ಸವ. ನಾಳೆ ಮಾಜಿ ಸಿಎಂ ಯಡಿಯೂರಪ್ಪ ಅಭಿಮಾನೋತ್ಸವ ನಡೆಯಲಿದೆ. ಚಿತ್ರದುರ್ಗದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. 5 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವ ಲೆಕ್ಕಾಚಾರದಲ್ಲಿದೆ ಬಿಜೆಪಿ. ಅಭಿಮಾನೋತ್ಸವ ಮೂಲಕ ವಿಜಯೇಂದ್ರ ಅವರ ಸ್ಥಾನವನ್ನ ಗಟ್ಟಿಗೊಳಿಸುವ ನಿರ್ಧಾರ ಮಾಡಿಕೊಂಡಿರುವಂತದ್ದು. ವಿಜಯೇಂದ್ರ ಅವರನ್ನ ಗಟ್ಟಿಗೊಳಿಸುವ ಲೆಕ್ಕಾಚಾರ ಇದೆ. ಅದೇ ರೀತಿ 2028ರ ಎಲೆಕ್ಷನ್ಗೆ ಸಿದ್ಧತೆಯ ಮೂಲಕ ಸಮಾವೇಶ. ಅಭಿಮಾನೋತ್ಸವ ಮೂಲಕ ಲಿಂಗಾಯತರನ್ನ ಒಗ್ಗೂಡಿಸೋ ಪ್ರಯತ್ನ ಆಗ್ತಾ ಇದೆ. ಸ್ವಾತಂತ್ರ್ಯವಾಗಿ ಅಧಿಕಾರಕ್ಕೆ ಬರಲು ಮೊದಲ ಹೆಜ್ಜೆಯೇ ಈ ಒಂದು ಅಭಿಮಾನೋತ್ಸವ. ನಾಳೆ ಶಿಕಾರಿಪುರದ ವೀರನ ಶಕ್ತಿ ಪ್ರದರ್ಶನಕ್ಕೆ ಕೋಟೆನಾಡು ಸಜ್ಜಾಗಿದೆ. 50 ವರ್ಷಗಳ ರಾಜಕೀಯ ಹಾದಿ ಸ್ಮರಿಸಲು ಯಡಿಯೂರಪ್ಪೋತ್ಸವ. ನಾಳೆ ಮಾಜಿ ಸಿಎಂ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಚಿತ್ರದುರ್ಗದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಆಗಮಿಸುತ್ತಾರೆ. 5 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವ ಲೆಕ್ಕಾಚಾರದಲ್ಲಿದೆ ಬಿಜೆಪಿ. ಅಭಿಮಾನೋತ್ಸವದ ಮೂಲಕ ವಿಜಯೇಂದ್ರ ಗಟ್ಟಿಗೊಳಿಸುವ ಲೆಕ್ಕಾಚಾರ ಹಾಕಿದೆಯಂತೆ. ಅದೇ ರೀತಿ 2028ರ ಎಲೆಕ್ಷನ್ಗೆ ಸಿದ್ಧತೆಯ ಮೊದಲ ಸಮಾವೇಶ ಇದು. 2028ಕ್ಕೆ ಅಧಿಕಾರಕ್ಕೆ ಬರಲು ಕಸರತ್ತು, ಅದಕ್ಕಾಗಿಯೇ ಸಮಾವೇಶ ವೇದಿಕೆ ಅಂತ ಹೇಳಲಾಗ್ತಾ ಇದೆ. ಅಭಿಮಾನೋತ್ಸವ ಮೂಲಕ ಲಿಂಗಾಯತರನ್ನ ಒಗ್ಗೂಡಿಸುವ ಪ್ರಯತ್ನ ಕೂಡ ನಡೀತಾ ಇರುವಂತದ್ದು. ಇಲ್ಲಿ ಸ್ವಾತಂತ್ರ್ಯವಾಗಿ ಅಧಿಕಾರಕ್ಕೆ ಬರಲು ಮೊದಲ ಹೆಜ್ಜೆಯೇ ಈ ಒಂದು ಅಭಿಮಾನೋತ್ಸವ. ಬಿಜೆಪಿ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯವಾಗಿ ಅಧಿಕಾರಕ್ಕೆ ಬರಬೇಕು. ಆ ಹಿನ್ನೆಲೆಯಲ್ಲಿ ಇದು ಮೊದಲ ಹೆಜ್ಜೆ ಇಟ್ಟಿರುವಂತದ್ದು ಒಂದು ಅಭಿಮಾನೋತ್ಸವದ ಮೂಲಕ. ನಾಳೆ ಶಿಕಾರಿಪುರ ವೀರನ ಶಕ್ತಿ ಪ್ರದರ್ಶನಕ್ಕೆ ಇದೀಗ ಕೋಟೆನಾಡು ಚಿತ್ರದುರ್ಗ ಕೂಡ ಸಜ್ಜಾಗಿರುವಂಥದ್ದು. 50 ವರ್ಷಗಳ ರಾಜಕೀಯದ ಸುದೀರ್ಘ ಪಯಣಕ್ಕೆ ಅಭಿಮಾನೋತ್ಸವ ಕಾರ್ಯಕ್ರಮ. ನಾಳೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಈಗಾಗಲೇ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಆಗಮಿಸ್ತಾ ಇದ್ದಾರೆ. ನಾಳೆ ಸಂಜೆ ಈ ಒಂದು ಕಾರ್ಯಕ್ರಮ ಶುರು ಆಗುತ್ತೆ. ಯಾಕಂತಂದ್ರೆ ಅಸ್ಸಾಂನಲ್ಲಿ ಈಗಾಗಲೇ ಬಿಜೆಪಿ ಸರ್ಕಾರ ಬರಲಿದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಅಮಿತ್ ಶಾ ಅವರು ಅಲ್ಲಿಗೆ ಹೋಗಿ ಬಂದ ನಂತರ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. 5 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವ ಲೆಕ್ಕಾಚಾರದಲ್ಲಿದೆ ಬಿಜೆಪಿ.